ಜೋಸೆಫ್ ವಿಜಯ್ ಹಾಗೆ ನಟಿ ತ್ರಿಷಾ ಬಗ್ಗೆ ಎಐಎಡಿಎಂಕೆಯ ಹಿರಿಯ ನಾಯಕರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಈಗ ಒಂದಷ್ಟು ಕಾಂಟ್ರೋವರ್ಸಿಗೆ ಕಾರಣ ಆಗಿದೆ. ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಎಐಡಿಎಂಕೆ ಪಕ್ಷದ ಹಿರಿಯ ಶಾಸಕ ಆರ್ಬಿ ಉದಯ್ ಕುಮಾರ್ ತ್ರಿಷಾ ಹಾಗೆ ವಿಜಯ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ್ ರವರ ಪ್ರೀತಿಯ ತ್ರಿಷಾ ಯಾವಾಗ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ನಟಿ ತ್ರಿಷಾ ಹಾಗೆ ಸಿಎಂ ವಿಜಯ್ ದಳಪತಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವ ಮೂಲಕ ವಿವಾದವನ್ನು ಹುಟ್ಟುಹಾಕಿದ ಕೆಲವು ದಿನಗಳಾದ ಮೇಲೆ ಎಐಎಡಿಎಂಕೆಯ ನಾಯಕರೊಬ್ಬರು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ವಿರುದ್ಧ ನಟಿ ತ್ರಿಷಾ ಹೆಸರನ್ನ ಉಲ್ಲೇಖ ಮಾಡಿ ರಾಜಕೀಯವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ತ್ರಿಷಾ ಅವರನ್ನ ತಮಿಳುನಾಡಿನ ಉಪಮುಖ್ಯಮಂತ್ರಿಯಾಗಿ ಯಾವಾಗ ನೇಮಕ ಮಾಡ್ತಾರೆ ಅಂತ ಎಐಎಡಿಎಂಕೆಯ ಹಿರಿಯ ನಾಯಕ ಆರ್ಬಿ ಉದಯ್ ಕುಮಾರ್ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ವಿಜಯ್ ಅವರ ಪ್ರೀತಿಯ ತ್ರಿಷಾ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಯಾವಾಗ ನೇಮಿಸಲಾಗುತ್ತೆ ಅಂತ ತಮಿಳುನಾಡೇ ಕಾಯ್ತಾ ಇದೆ ಅಂತ ಉದಯ್ ಕುಮಾರ್ ತಮ್ಮ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಹೇಳಿರೋದಾಗಿ ವರದಿಯಾಗಿದೆ. ಆಗಸ್ಟ್ 8ರ ಶನಿವಾರ ತಮಿಳುನಾಡಿನ ತೂತುಕುಡಿಯಲ್ಲಿ ಎಐಎಡಿಎಂಕೆ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಬಿಆರ್ ಉದಯ್ ಕುಮಾರ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೊರಡಿಸಿರೋ ಆದೇಶದ ಹೊರತಾಗಿಯೂ ಕರ್ನಾಟಕಕ್ಕೆ ಕಾವೇರಿ ನೀರು ಬಿಡುಗಡೆ ಮಾಡುವಲ್ಲಿ ವಿಫಲವಾಗಿದೆ ಅಂತ ಆರೋಪ ಮಾಡಿ ಸಿಎಂ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರವನ್ನ ಗುರಿ ಮಾಡಿಕೊಂಡು ಅವರು ಮಾತನಾಡ್ತಾ ಇದ್ರು. ಎಐಎಡಿಎಂಕೆ ನಾಯಕನ ಈ ಹೇಳಿಕೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದ್ದು, ದಕ್ಷಿಣ ಚಿತ್ರರಂಗದ ಖ್ಯಾತ ನಟಿ ತ್ರಿಷಾ ಅವರ ಅಭಿಮಾನಿಗಳು ಈ ಹೇಳಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಗಿಲ್ಲಿ ನಟನ ಬಗ್ಗೆ ಉದಯ್ ಕುಮಾರ್ ಅವರ ಹೇಳಿಕೆಗಳನ್ನು ಟೀಕೆ ಮಾಡಿ ತ್ರಿಷಾ ಅಭಿಮಾನಿಗಳ ಸಂಘ ಮದುರೈನಾದ್ಯಂತ ಪೋಸ್ಟರ್ಗಳನ್ನು ಹಾಕಿದೆ. ನಟಿ ತ್ರಿಷಾ ಹಾಗೆ ಸಿಎಂ ವಿಜಯ್ ಬಗ್ಗೆ ಆಕ್ಷೇಪಾರ್ಹ ರೀತಿಯಲ್ಲಿ ಮಾತನಾಡ್ತಾ ಇರೋದು ಇದೇ ಫಸ್ಟ್ ಅಲ್ಲ. ಅವರ ಸಂಬಂಧದ ಬಗ್ಗೆ ವದಂತಿಗಳು ಹರಡದಾಗ್ಲಿನಿಂದ ಸಿನಿಮಾ ಹಾಗೆ ರಾಜಕೀಯದ ಎರಡೂ ಕ್ಷೇತ್ರಗಳ ವ್ಯಕ್ತಿಗಳು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಈ ವಿಚಾರವಾಗಿ ನಟಿ ತ್ರಿಷಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸ್ನೇಹದ ಬಗ್ಗೆ ಟೀಕೆ ಹಾಗೆ ವ್ಯಂಗ್ಯಗಳು ವ್ಯಕ್ತವಾಗ್ತಾ ಇರೋ ಬೆನ್ನಲ್ಲೇ ಮೌನ ಮುರಿದಿರೋ ನಟಿ ತ್ರಿಷಾ ಈ ವಯಸ್ಸಲ್ಲಿ ನಾಟಕ ಮಾಡೋದು ಮುಜುಗರದ ವಿಷಯ, ಹೋಗಿ ಹಣ ಮಾಡಿ ಶಾಂತಿ ಹುಡ್ಕೊಳ್ಳಿ ಅಂತ ಗೂಢಾರ್ಥದ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇತ್ತೀಚೆಗೆ ಅವರ ಬಗ್ಗೆ ಡಿಎಂಕೆ ಮುಖಂಡ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಒಂದು ದ್ವಂದ್ವಾರ್ಥದ ಹೇಳಿಕೆ ಕೊಟ್ಟಿದ್ರು. ಎಐಎಡಿಎಂಕೆಯ ಶಾಸಕರೊಬ್ಬರು ಕೂಡ ತ್ರಿಷಾ ಅವರನ್ನ ಯಾವಾಗ ಡಿಸಿಎಂ ಮಾಡ್ತೀರಾ ವಿಜಯ್ ಅಂತ ವ್ಯಂಗ್ಯವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ನಟಿ ತ್ರಿಷಾ ಅವರು ಇನ್ಸ್ಟಾದಲ್ಲಿ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.